ಹುಮ್ನಾಬಾದ್ ಅಗ್ನಿಕುಂಡ ಪಕ್ಕ ಗಣೇಶ್ ಕಟ್ಟೆ ಹತ್ತಿರ ಮಲಮೂತ್ರ ಮಾಡದಂತೆ ಸಾರ್ವಜನಿಕರಿಗೆ ವ್ಯಾಪಾರಸ್ಥರ ಮನವಿ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಐತಿಹಾಸಿಕ ದೇವಸ್ಥಾನವಾಗಿರುವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಅಗ್ನಿಕುಂಡ ಹಾಗೂ ತೇರ್ ನಿಲ್ಲುವ ಸ್ಥಳದಲ್ಲಿ ಇರುವ ಗಣೇಶ ಕಟ್ಟೆ ಪಕ್ಕ ಜನರು ಮೂತ್ರ ವಿಸರ್ಜನೆ ಮಾಡುತ್ತಿದ್ದು ಸ್ಥಳೀಯ ವ್ಯಾಪಾರಸ್ಥರಿಗೆ ತಲೆನೋವಾಗಿದೆ. ಇದೊಂದು ಹೆಚ್ಚು ಜನ ಅಲೆದಾಡುವ ಸ್ಥಳವಾಗಿದ್ದು ಭಕ್ತರು ವಿದ್ಯಾರ್ಥಿಗಳು ಈ ಕಡೆ ಬರುತ್ತಾರೆ. ಆದರೆ ಜನರು ಇದೇ ಸ್ಥಳದಲ್ಲಿ ಮೂತ್ರ ವಿಸರ್ಜನೆ ಮಾಡುತ್ತಿರುವುದು ವಿಪರ್ಯಾಸ. ಪಕ್ಕದಲ್ಲಿ 3 ಶೌಚಾಲಯಗಳಿದ್ದರೂ ಜನರು ಬಳಸದೆ ಅಸ್ವಚ್ಛತೆ ಮಾಡುತ್ತಿದ್ದು ಪುರಸಭೆಯವರು ಈ ಕಡೆ ಗಮನ ಹರಿಸಿ ಇದಕ್ಕೆ ಕಡಿವಾಣ ಹಾಕಬೇಕೆಂದು ಸ್ಥಳೀಯ ವ್ಯಾಪಾರಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಅಕ್ಕಪಕ್ಕ ಆರಾಧ್ಯ ದೇವರದು ಅಗ್ನಿಕುಂಡ ರಥೋತ್ಸವ ಇದೆ. ತಾವಾದರೂ ತಿಳ್ಕೊಂಡು ಮೂತ್ರ ವಿಸರ್ಜನೆ ಮಾಡಬೇಕು ಮಾಡಬಾರ್ದು ಅಂತ ತಿಳ್ಕೊಳ್ರಿ. ಇಲ್ಲೇ ಪಕ್ಕ ಬಸ್ ಸ್ಟ್ಯಾಂಡ್ನ ಪಕ್ಕನೇ ಪುರಸಭೆ ವತಿಯಿಂದ ಆಲ್ರೆಡಿ 3 ಒಂದಿಲ್ಲ 2 ಇಲ್ಲ 3 ಮೂತ್ರ ವಿಸರ್ಜನೆ ಕಟ್ಟಿದ್ದಾರೆ. ಬಸ್ ಸ್ಟ್ಯಾಂಡ್ ಒಳಗಡೆನೂ ಇದೆ, ಹೊರಗಡೆನೂ ಇದೆ. ಅಲ್ಲಿ ತಾವು ಮೂತ್ರ ವಿಸರ್ಜನೆ ಮಾಡಬೇಕಂತ ನಾವು ವ್ಯಾಪಾರಸ್ಥರ ಕಡೆಯಲ್ಲಿ ವಿನಂತಿ ಮಾಡ್ತೀವಿ. ಇದು ನಮ್ಮ ಊರು ಗೊತ್ತಿತ್ತಂದರೆ ನಮ್ಮದೇ ಹೆಸರು ಒಳ್ಳೆ ಬರುತ್ತೆ. ಸಾಕಷ್ಟು ಜನರ ಹಳ್ಳಿ ಪಳ್ಳಿ ಜನ ಈ ಕಡೆ ವ್ಯವಹಾರಕ್ಕಾಗಿ ಬರ್ತಾರೆ. ಆಟೋ ಸ್ಟ್ಯಾಂಡ್ ಇದೆ, ಮತ್ತಂದರೆ ಇಲ್ಲಿ ಕಾಲೇಜ್ ಹುಡುಗರು ಹುಡುಗಿಯರು ಇಲ್ಲಿ ಪಾನ್ಪುರಿ ಸ್ಟಾಲು ಸ್ನ್ಯಾಕ್ಸ್ ಅದು ತಿನ್ನಕ್ಕೆ ಬರ್ತಾರೆ. ಹುಡುಗಿಯರು ಬರ್ತಾ ಇರ್ತಾರೆ, ಹೆಣ್ಮಕ್ಳು ಬರ್ತಾ ಇರ್ತಾರೆ, ಓಡಾಡೋರು ಅಷ್ಟೇ ಇದೆ. ದಯಮಾಡಿ ಹುಮ್ನಾಬಾದ್ ಮಧ್ಯಾಹ್ನ ನಾಗರಿಕರಲ್ಲಿ ಕಡೆ ವಿನಂತಿ, ಯಾರೂ ಕೂಡ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು. ಇದರಾಗೆ ಮತ್ತು ಪುರಸಭೆ ಅಧಿಕಾರಿಗಳು ಕಡೆ ವಿನಂತಿ ಮಾಡ್ತೀನಿ. ಮುಖ್ಯಾಧಿಕಾರಿಗಳೇ ಚರಂಡಿ ಭಾಳಷ್ಟು ತುಂಬಿದೆ. ತಾವು ಕೂಡ ಇಲ್ಲಿ ಬಂದು ಒಂದು ಸಲ ಚೆಕ್ ಮಾಡಿರಿ, ಎಷ್ಟು ಸ್ಮೆಲ್ ಬರ್ತದೆ, ಎಷ್ಟಿಲ್ಲ ವಾಸನೆ ದುರ್ವಾಸನೆ. ಇಲ್ಲಿ ಅಕ್ಕಪಕ್ಕ ದುಕಾನ್ದವ್ರು ವ್ಯಾಪಾರಸ್ಥರು ವ್ಯಾಪಾರ ಮಾಡ್ಬೇಕು. ಅವ್ರು ವ್ಯಾಪಾರ ಭಾಳಷ್ಟು ಅಂದರೆ ಭಾಳಷ್ಟು ಸ್ಥಗಿತ್ಕೊಂಡು ಹೋಗ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು ಮುಖ್ಯಾಧಿಕಾರಿಯವರೇ. ಮತ್ತು ಈ ಕ್ಷೇತ್ರದ ಶಾಸಕರು ಅವರಿಗೂ ಕೂಡ ನಾನು ಕಳಕಳಿ ವಿನಂತಿ ಮಾಡ್ತೀನಿ. ಪುರಸಭೆ ಮುಖ್ಯಾಧಿಕಾರಿ, ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಇದ್ರ ಬಗ್ಗೆ ಕಾಳಜಿ ವಹಿಸಿ ನೋಡಿ. ನಮ್ಮ ಊರ ಹೆಸರು ಒಳ್ಳೇದು ಬರ್ಬೇಕಂದ್ರೆ ನಮ್ಮ ಊರ ಜಾಗ ಕರೆಕ್ಟ್ ಇರಬೇಕು. ಆರಾಧ್ಯ ದೇವ್ರ ಪಕ್ಕನೇ ಇದೆ. ಇದು ವೀರಭದ್ರೇಶ್ವರ ಆರಾಧ್ಯ ದೇವರ ಅಗ್ನಿಕುಂಡ. ಮತ್ತು ಅಂದರೆ ಕರಿಬಸವೇಶ್ವರ ದೇವಸ್ಥಾನ ಇದೆ, ಅಗ್ನಿ ಬಸವಣ್ಣ ಅಂತ. ನಮ್ಮ ಹುಮ್ನಾಬಾದಲ್ಲಿ ಯಾವೂ ಕೂಡ ಹುಡುಗರು ಮಾರಾಟ ಆಗಬೇಕು ಹಳೆ ಹೊಂಟನೆ ಅಂದರೆ ಈ ಅಗ್ನಿಕುಂಡ ಮೇಲೆ ಇಳಿಸ್ಕೇಸಿ ಇಲ್ಲಿಂದೇ ಕರ್ಕೊಂಡು ಹೋಯ್ತು. ಆ ಊರ ಜನರಿಗೆ ನಮ್ಮದು ಬೇರೆ ಊರ ಜನರು ಬರ್ತಾರೆ. ನಮ್ಮ ಊರು ಹಳೆ ಬಂದಿನ ಅದು ವಾಸನೆ ಹೋಯ್ತು ಅಂದರೆ ಸರಿಯಾಗಿ ಅನಿಸ್ತದೆ ನಮಗೆ. ನೋಡ್ರಿ ನೀವು ದಯವಿಟ್ಟು ಯಾರು ಇಲ್ಲಿ ಮೂಸ ವಿಸರ್ಜನೆ ಮಾಡಬಾರದು, ವಿಸರ್ಜನೆ ಮಾಡಬಾರದು. ಯಾಕೆಂದರೆ ಇದು ವೀರಭದ್ರೇಶ್ವರ ಗುಡಿ ಜಾಗ ಇದೆ. ಯಾಕಂದ್ರೆ ಎಲ್ಲರೂ ಬಂದು ಸಣ್ಣ ಮಾಡ್ತಾರೆ, ಎಲ್ಲ ಇಲ್ಲಿಂದೇ ಹಳೆದರಿ ಕರ್ಕೊಂಡು ಹೋಗ್ತಾರೆ. ಅದ್ರ ಸಲುವಾಗಿ ನಮ್ಗೆ ಭಾಳ ಪ್ರಾಬ್ಲಮ್ ಆಲತ್ತದ. ಇಲ್ಲಿ ಎಂದಂದ್ರೆ ಸಾಯಂಕಾಲಗಣ ಚಿಕ್ಕುಡು ಭಾಳ ಕಚ್ಚಲತ್ತವ. ಅದ್ರ ಸಲುವಾಗಿ ಎಂದಂದ್ರೆ ಎಲ್ಲರಿಗೂ ಒಂದು ರಿಕ್ವೆಸ್ಟು, ಇದ್ರ ಯಾರ್ಯಾರು ಅಧಿಕಾರಿ ಇದ್ರಿ ಸ್ವಲ್ಪ ಬಂದು ಎಲ್ಲ ಕೇರ್ ತೋರಿ. ಯಾಕಂದ್ರೆ ನಮಗೆ ಇಲ್ಲಿ ಕುಂಡ್ರಲಕ್ಕೆ ಆಗಲ್ಲ ಹೊಂಟದ. ಡೈಲಿ ಆಗೋಣ ನಾವು ಹುಚ್ಚು ವಾಸನ ತೊಗೊಂಬರ್ದಾಗ ಎಲ್ಲ ನಮ್ಮ ಮೂಗು ಸತ್ತು ಹೋಗ್ಯಾವಿಲ್ಲ ಎಲ್ಲ ಇದ್ದವ್ರದ್ದು. ಯಾಕಂದ್ರೆ ಇಲ್ಲೆಲ್ಲ ಭಾಳಷ್ಟು VIP ಮಂದಿ ಬರ್ತಾರೆ, VIP ಮಂದಿ ಹೋಗ್ತಾರೆ. ಯಾರು ಭೀ ಇದ್ರ ರೆಸ್ಪಾನ್ಸ್ ಮಾಡಲ್ಲ ಹೊಂಟ್ರ. ಅದ್ರ ಸಲುವಾಗಿ ಸ್ವಲ್ಪ ಯಾರಾದರೂ ಇದ್ರದ್ದು ಜರ ಪ್ರಜ್ಞಾವಂತರ ನಾಗರಿಕರು ಇದ್ರು ಜರ ಮೈಮೇಲೆ ತೊಗೊಂಡಿದ್ರು ಎಂದ ಬಂದೋಬಸ್ತ್ ಮಾಡಿರಿ. ಇದೊಂದು ನಮ್ಮ ಕಡೆಯಿಂದ ತೆರಮದ ಕಡೆ ರಿಕ್ವೆಸ್ಟ್, ಮತ್ತೇನಿಲ್ಲ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.